ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವರ ಹೋರಾಟದ ಬದುಕು ಮತ್ತು ಬರಹಗಳ ಕುರಿತು ಮುಂದುವರೆದ ಭಾಗವಾಗಿ ಪಶ್ಚಿಮ ಘಟ್ಟಗಳ ವಿಹಂಗಮ ನೋಟ ಹಾಗೂ ಮಾನವ ನಿರ್ಮಿತ ವಿನಾಶಗಳ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅದನ್ನು ಕೇಳೋಣ ಬನ್ನಿ. ಯಲ್ಲಪ್ಪ ರೆಡ್ಡಿಯವರು ಪಶ್ಚಿಮ ಘಟ್ಟದ ಸಾಲುಗಳನ್ನು ಅದೊಂದು ಜೈವಿಕ ಗೋಡೆಯಾಗಿದೆ ಎಂದು ವರ್ಣಿಸುತ್ತಾರೆ. ಉತ್ತರದಲ್ಲಿ ಮಹಾರಾಷ್ಟ್ರದ ತಪತಿ ನದಿಯಿಂದ ಹಿಡಿದು 1700 ಕಿಲೋಮೀಟರ್ ಉದ್ದಕ್ಕೆ ಚಾಚಿಕೊಂಡಿದ್ದು, ದಕ್ಷಿಣದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಹಬ್ಬಿಕೊಂಡಿದ್ದು, ಕಣ್ಣಿಗೆ ಹಬ್ಬದ ಹೋಳಿಗೆಯನ್ನು ಉಣಿಸುವ ಹಸಿರು ತುಂಬಿದ ಬೆಟ್ಟಗುಡ್ಡಗಳು, ರಮಣೀಯ ದೃಶ್ಯಗಳು, ಪ್ರಕೃತಿ ಮಾತೆಯ ವಿಹಂಗಮ ದರ್ಶನವನ್ನು ಕಣ್ಣು ತುಂಬಿಕೊಳ್ಳುವಾಗ ಈ ಪ್ರಪಂಚವನ್ನೇ ಮರೆತು ಹೋಗುತ್ತೇವೆಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ ಹಾಗೂ ಮಹಾರಾಷ್ಟ್ರದ 1,60,00,000 ಹೆಕ್ಟೇರ್ ವಿಸ್ತೀರ್ಣವುಳ್ಳ ಪಶ್ಚಿಮ ಘಟ್ಟಗಳು ವಾರ್ಷಿಕ 2,000ರಿಂದ 7,000 ಮಿಲಿಮೀಟರ್ನಷ್ಟು ಮಳೆ ಸುರಿಸುತ್ತವೆ. ಸಮುದ್ರ ಮಟ್ಟದಿಂದ 2,678 ಮೀಟರ್ನಷ್ಟು ಎತ್ತರ ಹಬ್ಬಿಕೊಂಡಿರುವ ಪಶ್ಚಿಮ ಘಟ್ಟಗಳು ಆಳವಾದ ಕಣಿವೆಗಳಿಂದ ಕೂಡಿದ್ದು, ನಿಧಾನವಾಗಿ ಜಾರುವ ಇಳಿಜಾರಿನಲ್ಲಿ ಹಸಿರು ಆವರಿಸಿ ನಿಂತಿದೆ. ಜಗತ್ತಿನ ಜೀವಲೋಕಗಳಲ್ಲಿ ಅತ್ಯಂತ ಸಂಕೀರ್ಣ ಹಾಗೂ ಸೂಕ್ಷ್ಮ ಜೀವಿ ಪರಿಸ್ಥಿತಿಯನ್ನು ಹೊಂದಿರುವ ಉಷ್ಣವಲಯದ ಮಳೆಕಾಡಿನಿಂದ ಆವೃತಗೊಂಡ ಪಶ್ಚಿಮ ಘಟ್ಟಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾ ಯಲ್ಲಪ್ಪ ರೆಡ್ಡಿಯವರು ದಕ್ಷಿಣ ಭಾರತದ 5 ರಾಜ್ಯಗಳ ಜನಜೀವನವು ತಿನ್ನುವ ಅನ್ನ, ಕುಡಿಯುವ ನೀರು, ವಾಸಿಸುವ ಮನೆ, ಉಸಿರಾಡುವ ಗಾಳಿ ಮತ್ತು ಬೆಳಕು, ಬಳಸುವ ಎಲ್ಲ ವಸ್ತುಗಳಿಗಾಗಿಯೂ ಮತ್ತು ಕೃಷಿಗಾಗಿ ಮಳೆ, ಜಲಾಶಯದಲ್ಲಿ ತುಂಬಿಕೊಳ್ಳುವ ನೀರಿಗಾಗಿಯೂ ಪಶ್ಚಿಮ ಘಟ್ಟಗಳ ಮೇಲೆ ಅವಲಂಬಿಸಿದ್ದಾರೆ. ಕೈಗಾರಿಕೆಗಳು ಮತ್ತು 5 ರಾಜ್ಯಗಳ ಅರ್ಥವ್ಯವಸ್ಥೆಗೆ ಪಶ್ಚಿಮ ಘಟ್ಟ ಜೀವನಾಡಿಯಾಗಿದೆ ಎಂದು ಬಣ್ಣಿಸುತ್ತಾರೆ. ದಕ್ಷಿಣ ಭಾರತದ ಜೀವನದಿಗಳಾದ ಕೃಷ್ಣ, ಕಾವೇರಿ, ಗೋದಾವರಿಯ ಹರಿವುಗಳೊಂದಿಗೆ ಸುಮಾರು 50 ಜೀವಧಾರೆಗಳು ಉಗಮವಾಗುವುದು ಈ ಹಸಿರು ಪರ್ವತಗಳಿಂದಲೇ. ಇವುಗಳಲ್ಲಿ 47 ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುತ್ತವೆ, 8 ನದಿಗಳು ಪೂರ್ವಾಭಿಮುಖವಾಗಿಯೂ 3 ನದಿಗಳು ದಕ್ಷಿಣಾಭಿಮುಖವಾಗಿಯೂ ಹರಿಯುತ್ತವೆ. ವಿಶ್ವದಲ್ಲಿ ಅತ್ಯಮೂಲ್ಯವಾದ ಜೈವಿಕ ಭಂಡಾರವನ್ನು ಹೊತ್ತುಕೊಂಡಿರುವ ಪಶ್ಚಿಮ ಘಟ್ಟಗಳು ಭಾರತದ ಸಂಪತ್ತಿನ 77% ಪಾಲನ್ನು ಹಂಚಿಕೊಂಡಿವೆ. 3,500 ಸಸ್ಯ ಪ್ರಭೇದಗಳಿಂದ ಕೂಡಿದ್ದು, ಅದರಲ್ಲಿ 1,500 ಪ್ರಭೇದಗಳು ಪಶ್ಚಿಮ ಘಟ್ಟಕ್ಕೆ ಸೀಮಿತವಾದ ಪ್ರಭೇದಗಳಾಗಿವೆ. ಅದರಲ್ಲಿ ಅತ್ಯಂತ ಬೆಲೆ ಬಾಳುವ ಶ್ರೀಗಂಧ ಮತ್ತು ಬೀಟೆ ಜಾತಿಗೆ ಸೇರಿದ 23 ಪ್ರಭೇದಗಳು, ತೇಗ, ಮಹಾಗನಿಗಳೊಟ್ಟಿಗೆ 104 ಆರ್ಕಿಡ್ ಪ್ರಭೇದಗಳು, ಔಷಧಿ ಸಸ್ಯಗಳು, ಜರಿ ಗಿಡಗಳು, ಅಪರೂಪದ ಪಾಚಿ, ಶಿಲೀಂಧ್ರಗಳು ಇಲ್ಲಿಯ ವಿಶೇಷತೆಗಳಾಗಿವೆ. ಅಪಾರವಾದ ವೈವಿಧ್ಯಮಯವಾದ ಜೀವರಾಶಿಗಳಾದ ಸಿಂಗಳೀಕ, ನೀಲಗಿರಿ, ತಾರ್, ವಿನಾಶದ ಅಂಚಿನಲ್ಲಿರುವ ಚಿರತೆಗಳು, ಆನೆ, ಹುಲಿ, ಕಡವೆಗಳು, ಸರೀಸೃಪಗಳು, ಕೀಟಗಳು, ಹಕ್ಕಿಗಳು ಹಾಗೂ ಅನೇಕ ಸಸ್ತನಿಗಳು ಪಶ್ಚಿಮ ಘಟ್ಟದ ವೈಶಿಷ್ಟ್ಯವಾಗಿದೆ. ಇದಿಷ್ಟು ಪಶ್ಚಿಮ ಘಟ್ಟಗಳ ವೈಭವವಾಗಿದೆ. ಇನ್ನು ಪತನದ ಹಾದಿ ಹಿಡಿದ ಅದೇ ಪಶ್ಚಿಮ ಘಟ್ಟದ ನೋವಿನ ಕಥೆಯನ್ನು ಹಂಚಿಕೊಂಡಿರುವ ವಿವರಗಳನ್ನು ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಪತನದಲ್ಲಿ 2 ಹಂತಗಳಿವೆ. ಒಂದು ಸ್ವತಂತ್ರ ಪೂರ್ವದಲ್ಲಿ ನಡೆದ ಪತನ, ಇನ್ನೊಂದು ಸ್ವತಂತ್ರ ಭಾರತದಲ್ಲಿ ನಡೆದ ಪತನ. ಸ್ವತಂತ್ರ ಪೂರ್ವದಲ್ಲಿ ಕಾಡನ್ನು ಕಡಿದು ಕಾಫಿ, ಟೀ, ಏಲಕ್ಕಿ, ರಬ್ಬರ್ ತೋಟಗಳನ್ನಾಗಿ ಪರಿವರ್ತನೆ ಮಾಡಿದ್ದು, ದೇಶದ 69% ಕಾಫಿ ತೋಟಗಳು ಕೇರಳ, ತಮಿಳುನಾಡು, ಕರ್ನಾಟಕದಲ್ಲಿವೆ. ಇದಲ್ಲದೆ ವ್ಯವಸಾಯಕ್ಕಾಗಿ, ಉರುವಲು ಕಟ್ಟಿಗೆಗಾಗಿ, ಗೋಮಾಳಕ್ಕಾಗಿಯೂ ಕಾಡನ್ನು ನಾಶ ಮಾಡಲಾಯಿತು. 2 ವಿಶ್ವ ಮಹಾಯುದ್ಧಗಳಲ್ಲಿ ಬ್ರಿಟಿಷರು ರೈಲು ಹಳಿಗಳ ಕೆಳಗೆ ಹಾಸಲು ಕಟ್ಟಿಗೆ ಮದ್ದುಗಳಿಗಾಗಿ ಹಾಗೂ ಹಡಗುಗಳನ್ನು ನಿರ್ಮಿಸಲು ಅಪಾರ ಸಂಖ್ಯೆಯ ಮರ ಮುಟ್ಟುಗಳನ್ನು ಬಳಸಲಾಯಿತು. ಮೋಜು ಮಸ್ತಿಗಾಗಿ ಮತ್ತು ಆಹಾರಕ್ಕಾಗಿ ಲೆಕ್ಕವಿಲ್ಲದಷ್ಟು ಪ್ರಾಣಿಗಳನ್ನು ಬೇಟೆಯಾಡಲಾಯಿತು. ಇಷ್ಟಾಗಿಯೂ ಪಶ್ಚಿಮ ಘಟ್ಟ ನಿರಾತಂಕವಾಗಿದ್ದು, ನಿಜವಾದ ವಿನಾಶ ಪ್ರಾರಂಭಗೊಂಡಿದ್ದು ಸ್ವತಂತ್ರ ನಂತರದಲ್ಲಿ, ಅದು ಕೂಡ ನಮ್ಮನ್ನು ಆಳುವ ರಾಜಕಾರಣಿಗಳಿಂದ ಎಂದು ಹೇಳುತ್ತಾ, ದೇಶದಲ್ಲಿ ಪರಿಸರವನ್ನು ಹಾಗೂ ಕಾಡನ್ನು ಪ್ರೀತಿಸುವ ಒಬ್ಬರೇ ಒಬ್ಬ ರಾಜಕಾರಣಿಗಳು ಕಾಣಲಿಲ್ಲವಾಗಿದೆ ಎಂದು ಬೇಸರ ಪಟ್ಟುಕೊಂಡ ಯಲ್ಲಪ್ಪ ರೆಡ್ಡಿಯವರು ಪಶ್ಚಿಮ ಘಟ್ಟದ ಜೀವ ಜಗತ್ತು ರೂಪುಗೊಳ್ಳಲು 50 ಮಿಲಿಯನ್ ವರ್ಷಗಳು ಹಿಡಿದಿರಬೇಕೆಂದು ಅಂದಾಜು ಮಾಡಲಾಗಿದೆ. ಅಂತಹ ಪ್ರಕೃತಿ ಮಾತೆಯನ್ನು 50 ವರ್ಷಗಳಲ್ಲಿ ನಾಶ ಮಾಡಿದ ಕೀರ್ತಿ ನಮ್ಮ ಅಭಿವೃದ್ಧಿ
ಹರಿಕಾರರಿಗೆ ಸಲ್ಲುತ್ತದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯವೊಂದರಲ್ಲೇ ಕೈಗಾರಿಕಾ ಕ್ರಾಂತಿಗಾಗಿ 2,22,727 ಹೆಕ್ಟೇರ್ ದಟ್ಟ ಕಾಡು ಬಲಿ ಕೊಡಲಾಗಿದೆ. 1956ರಿಂದ 1981ರವರೆಗೆ ಕಾಡಿನ ಮಾರಣ ಹೋಮವಾಗಿದೆ. ಮುಂದಿನ 13 ವರ್ಷಗಳಲ್ಲಿ 1,30,000 ಹೆಕ್ಟೇರ್ ಕಾಡನ್ನು ಬಳಸಿಕೊಳ್ಳಲಾಯಿತು. ಶರಾವತಿ ಹಾಗೂ ಮಹದಾಯಿ ಕಣಿವೆಯಲ್ಲಿ ವಿದ್ಯುತ್ ಘಟಕಗಳಿಗಾಗಿಯೂ ಕಾಡು ಕಡಿಯಲಾಯಿತು. 1,700 ಹೆಕ್ಟೇರ್ ಜಲವಿದ್ಯುತ್ಗಾಗಿ ಮತ್ತೆ 1,700 ಹೆಕ್ಟೇರ್ ಕೈಗಾ ಅಣುಸ್ಥಾವರಕ್ಕಾಗಿ ಕಾಡು ನಾಶ ಮಾಡಲಾಯಿತು. 60,000 ಹೆಕ್ಟೇರ್ ಕಾಡನ್ನು ಬಗೆದು ಕಬ್ಬಿಣ, ಮ್ಯಾಂಗನೀಸ್, ಬಾಕ್ಸೈಟ್ ಅದಿರನ್ನು ಬಾಚಿಕೊಳ್ಳಲಾಗಿದೆ. ಈ ಗಣಿ ಉದ್ಯಮದಿಂದಾಗಿ ಪರಿಸರದ ಮೇಲಾಗಿರುವ ಹಾನಿಗಳು ಅಪಾರ. ಅದರಲ್ಲಿ 2 ಉದಾಹರಣೆಗಳೆಂದರೆ ದಾಂಡೇಲಿ ಅಭಯಾರಣ್ಯ ಹಾಗೂ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಇದು ಸಾಲದೆಂಬಂತೆ ಈಗಾಗಲೇ ಪಶ್ಚಿಮ ಘಟ್ಟಗಳಿಗೆ ಅಡ್ಡಲಾಗಿ ವಿದ್ಯುತ್ ಉತ್ಪಾದನೆಗಾಗಿ 41 ಮಹಾಗೋಡೆಗಳಿದ್ದು 33 ಗೋಡೆಗಳನ್ನು ನಿರ್ಮಿಸಲು ತಯಾರಿ ನಡೆದಿದೆ. ನೀರಾವರಿ ಯೋಜನೆಗಳಿಗಾಗಿ 56 ಗೋಡೆಗಳಿದ್ದು 43 ಗೋಡೆಗಳನ್ನು ನಿರ್ಮಿಸಲು ತಯಾರಿ ನಡೆದಿದೆ. ಅಭಿವೃದ್ಧಿ ಇನ್ನೊಂದು ಮುಖವನ್ನು ಬಯಲಿಗೆಳೆದ ಯಲ್ಲಪ್ಪ ರೆಡ್ಡಿಯವರು ಪಶ್ಚಿಮ ಘಟ್ಟಕ್ಕೆ ಒಗ್ಗದ ನೀಲಗಿರಿ, ಯುಕಲಿಪ್ಟಸ್, ಅಕೇಶಿಯಾ, ಅರಿಕ್ಯುಲಿಫಾರ್ಮಿಸ್ ತರಹದ ವಿದೇಶಿ ರಾಕ್ಷಸಿ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು ಇಂತಹ ಏಕರೀತಿಯ ಸಸಿಗಳಿಂದಾಗಿ ಸ್ಥಳೀಯ ಸಸಿಗಳು ಹಾಗೂ ಜೀವಿಗಳು ರಾಕ್ಷಸಿ ಸಸಿಗಳ ಜೊತೆಗೆ ಹೊಂದಾಣಿಕೆಯಾಗದೆ ಗಂಭೀರ ಅಪಾಯವನ್ನು ಸೃಷ್ಟಿ ಮಾಡಲಾಯಿತು. ಗೆಳೆಯರೆ, ನಮ್ಮೆಲ್ಲರ ಬದುಕಿಗಾಗಿ ಪಶ್ಚಿಮ ಘಟ್ಟಗಳನ್ನು ಉಳಿಸಿಕೊಳ್ಳುವುದು, ನಮ್ಮ ಮುಂದಿನ ತಲೆಮಾರಿಗಾಗಿ ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕೇಂದ್ರ ಸರ್ಕಾರಗಳು ಪಶ್ಚಿಮ ಘಟ್ಟಗಳು ಸೂಕ್ಷ್ಮ ವಲಯಗಳ ಅಧ್ಯಯನ ಮಾಡಲು ರಚಿಸಿದ್ದ ಮಾಧವ ಗಾಡ್ಗೇಲ್ ರವರ ನೇತೃತ್ವದ ಸಮಿತಿಯ ವರದಿಯನ್ನು ಒಪ್ಪದೆ ಪರಿಸರ ತಜ್ಞರಲ್ಲದ ಕಸ್ತೂರಿ ರಂಗನ್ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನು ರಚಿಸಲಾಯಿತು. ಅವರು ನೀಡಿದ ವರದಿಯನ್ನು ಒಪ್ಪದೆ 16 ವರ್ಷ ಸಮಯವನ್ನು ಹಾಳು ಮಾಡಿದ್ದು ಈಗ ಮತ್ತೊಂದು ಸಮಿತಿಯನ್ನು ರಚಿಸಲಾಗಿದೆ ಎಂದು ಕೇಂದ್ರ ಸಚಿವೆ ಶ್ರೀಮತಿ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಹಳ್ಳಿಗೆ ಭೇಟಿ ನೀಡಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ 1 ವರ್ಷದಲ್ಲಿ ಕೇಂದ್ರಕ್ಕೆ ಈ ಸಮಿತಿಯ ಸದಸ್ಯರು ವರದಿ ಸಲ್ಲಿಸಲಿದ್ದಾರೆಂದು ಮಾಹಿತಿ ನೀಡಿದ್ದಾರೆ. ದಶಕಗಳಿಂದ ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಎಲ್ಲಾ ಪಕ್ಷಗಳು ಪಶ್ಚಿಮ ಘಟ್ಟಗಳ ರಕ್ಷಣೆಯಲ್ಲಿ ವಿಫಲರಾಗಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿ ಹಾಗೂ ಗಣಿ ಉದ್ಯಮಿಗಳ ಮತ್ತು ಟಿಂಬರ್ ಮಾಫಿಯಾಗಳ ಹಿತ ಕಾಪಾಡುವಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವುದನ್ನು ಕಳೆದ 70 ವರ್ಷಗಳಿಂದ ನೋಡಬಹುದಾಗಿದೆ. ಕರ್ನಾಟಕದ ಜನತೆ ನಮ್ಮ ಮುಂದಿನ ಪೀಳಿಗೆಗಳ ಭವಿಷ್ಯಕ್ಕಾಗಿ ಪಶ್ಚಿಮ ಘಟ್ಟ ಉಳಿಸಲು ಮುಂದಾಗಬೇಕಿದೆ. ಇಲ್ಲದೆ ಹೋದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಪಶ್ಚಿಮ ಘಟ್ಟಗಳನ್ನು ಉಳಿಸಲಾರವು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರ ಹೇಳಿಕೆ ಪ್ರಕಾರ ಪ್ರತಿ ಗ್ರಾಮದಿಂದಲೂ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸುವುದಾಗಿ ಹೇಳಿದ್ದಾರೆ. ಅವರಿಗೆ ಪ್ರಾಮಾಣಿಕತೆ ಇದ್ದಲ್ಲಿ ಎಲ್ಲಾ ಗ್ರಾಮ ಸಭೆಗಳಿಗೆ ಕರೆ ಕೊಟ್ಟಲ್ಲಿ ತಿಂಗಳೊಪ್ಪತ್ತಿನಲ್ಲಿ ಮಾಹಿತಿ ಸಂಗ್ರಹಿಸಬಹುದು. ಆದರೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇರುವುದನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ ಕಂಡುಬರುತ್ತಿದೆ. ಆ ಹಿನ್ನೆಲೆಯಲ್ಲಿ ಗ್ರಾಮ ಸ್ವರಾಜ್ಯ ಮೀಡಿಯಾದ ಮನವಿ ಏನೆಂದರೆ, ರೈತ ಸಂಘಟನೆಗಳು, ಮಹಿಳೆ ಸ್ವಸಹಾಯ ಸಂಘಗಳು, ಪರಿಸರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಗ್ರಾಮ ಸಭೆಗಳನ್ನು ನಡೆಸಲು ಆ ಮುಖಾಂತರ ರೈತರ ರಕ್ಷಣೆ ಹಾಗೂ ಕಾಡಿನ ರಕ್ಷಣೆ, ಒಟ್ಟಾರೆ ಪರಿಸರ ರಕ್ಷಣೆಗೆ ಇರುವ ಸಾಧ್ಯತೆಗಳ ಕುರಿತು ವರದಿಯನ್ನು ತಯಾರಿಸಿ ಕ್ಷೇತ್ರದ ಶಾಸಕರಿಗೆ ಹಾಗೂ ಸಂಸದರಿಗೆ ಮತ್ತು ಕೇಂದ್ರ ಸರ್ಕಾರದಿಂದ ನಿಯುಕ್ತಿಗೊಂಡ ಸಮಿತಿಗೆ ವರದಿಯನ್ನು ಕಳುಹಿಸುವಂತಾಗಬೇಕು. ಆ ಮುಖಾಂತರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಗ್ರಾಮ ಸಭೆಗಳ ವರದಿಯನ್ನು ಆಧರಿಸಿ ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ಮುಂದಾಗಬೇಕಿದೆ. ಗೆಳೆಯರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.